ಒಂದು ಕಡೆ ತುಮಕೂರಲ್ಲಿ ಈಗ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅಂತೂ ಬಿದ್ದಾಗಿದೆ. ಮತ್ತೊಂದು ಕಡೆ ಮಂಗಳೂರಲ್ಲಿ ಒಂದು ಕೊಲೆ, ರಹಿಮಾನ್ ಕೊಲೆ ವಿಚಾರ ಇವತ್ತು ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡರು ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ. ಇವತ್ತು ಸಭೆಯನ್ನ ಕರೆದಿದ್ರು, ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ರು ದಿನೇಶ್ ಗುಂಡೂರಾವ್ ಅವರು. ಆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದೋಗಿತ್ತು. ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸಚಿವರ ವಿರುದ್ಧವೇ ಗರಂ ಆಗಿದ್ರು. ಪ್ರಚೋದನಾಕಾರಿ ಭಾಷಣ ಮಾಡುವ ವೇಳೆ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಕಿಡಿಕಾರಿದ್ರು. ಆಗ ದಿನೇಶ್ ಗುಂಡೂರಾವ್ ಅವರು ಅವರನ್ನ ಹೊರಗೆ ಕಳಿಸಿ ಹೊರಗಾಕ್ರಿ ಅವನನ್ನ ಅಂತೇಳಿ ಗರಂ ಕೂಡ ಆಗ್ತಾರೆ. ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದ್ ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ಇವ್ರನ್ನ ಕಳಿಸ್ರಿ ಆಚೆ. ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದ್ ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ಇವ್ರನ್ನ ಕಳಿಸ್ರಿ. ನಾವೇಳುದಷ್ಟೇ, ಯಾರಿಂದಾಗಿ ತಪ್ಪಾಗಿದೆ, ಈ ಬಜ್ಪೆಯಲ್ಲಿ ಮೊನ್ನೆ ಬಜ್ಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ, ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ. ನಾವು ಸಪೋರ್ಟ್ ಮಾಡೋದು ಬೇಡ, ನಮಗೆ ನ್ಯಾಯ ಕೊಡಿ ಅಷ್ಟೇ. ಯಾರ ಅಮಾಯಕರು ಜೀವ ಹೋಗಬಾರ್ದು. ಜೀವ ಹೋದ್ರೆ ನಾವೆಲ್ಲ ಒಂದ್ಸರ್ತಿ ಸೇರ್ಬೋದು ಅಷ್ಟೇ, ಅವರ ಮನೆಯವರಿಗೆ ನಷ್ಟ. 2 ಮಕ್ಕಳು ನಾವೇಳಿದ ಅದೇ ಕೇಳಲಿಕ್ಕಾಗಿ ಬಂದೆ, ನ್ಯಾಯ ಕೊಡಿ ಅಷ್ಟೇ. ಯಾರಿಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ ಆಯಿತು, ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಬೇಕು, ಅವರನ್ನು ತೆಗಿಬೇಕು, ಟೈಮ್ ಇಡ್ತಾರೆ, ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ, ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಷ್ಟೇ. ಅಲ್ಲಲ್ಲ, ಅವರೇನು 11 ಗಂಟೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವೇಳಿದಿಷ್ಟೇ, ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ, ಯಾರ ಜೀವ ಹೋಗಬಾರ್ದು, ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ. ಒಂದು ಕಡೆ ತುಮಕೂರಲ್ಲಿ ಈಗ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅಂತೂ ಬಿದ್ದಾಗಿದೆ. ಮತ್ತೊಂದು ಕಡೆ ಮಂಗಳೂರಲ್ಲಿ ಒಂದು ಕೊಲೆ, ರಹಿಮಾನ್ ಕೊಲೆ ವಿಚಾರ ಇವತ್ತು ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡರು ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ. ಇವತ್ತು ಸಭೆಯನ್ನ ಕರೆದಿದ್ರು, ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ರು ದಿನೇಶ್ ಗುಂಡೂರಾವ್ ಅವರು. ಆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದೋಗಿತ್ತು. ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸಚಿವರ ವಿರುದ್ಧವೇ ಗರಂ ಆಗಿದ್ರು. ಪ್ರಚೋದನಾಕಾರಿ ಭಾಷಣ ಮಾಡುವ ವೇಳೆ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಕಿಡಿಕಾರಿದ್ರು. ಆಗ ದಿನೇಶ್ ಗುಂಡೂರಾವ್ ಅವರು ಅವರನ್ನ ಹೊರಗೆ ಕಳಿಸಿ ಹೊರಗಾಕ್ರಿ ಅವನನ್ನ ಅಂತೇಳಿ ಗರಂ ಕೂಡ ಆಗ್ತಾರೆ. ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದ್ ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ಇವ್ರನ್ನ ಕಳಿಸ್ರಿ ಆಚೆ. ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದ್ ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ ಇವ್ರನ್ನ ಕಳಿಸ್ರಿ. ನಾವೇಳುದಷ್ಟೇ, ಯಾರಿಂದಾಗಿ ತಪ್ಪಾಗಿದೆ, ಈ ಬಜ್ಪೆಯಲ್ಲಿ ಮೊನ್ನೆ ಬಜ್ಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ, ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ. ನಾವು ಸಪೋರ್ಟ್ ಮಾಡೋದು ಬೇಡ, ನಮಗೆ ನ್ಯಾಯ ಕೊಡಿ ಅಷ್ಟೇ. ಯಾರ ಅಮಾಯಕರು ಜೀವ ಹೋಗಬಾರ್ದು. ಜೀವ ಹೋದ್ರೆ ನಾವೆಲ್ಲ ಒಂದ್ಸರ್ತಿ ಸೇರ್ಬೋದು ಅಷ್ಟೇ, ಅವರ ಮನೆಯವರಿಗೆ ನಷ್ಟ. 2 ಮಕ್ಕಳು ನಾವೇಳಿದ ಅದೇ ಕೇಳಲಿಕ್ಕಾಗಿ ಬಂದೆ, ನ್ಯಾಯ ಕೊಡಿ ಅಷ್ಟೇ. ಯಾರಿಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ ಆಯಿತು, ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಬೇಕು, ಅವರನ್ನು ತೆಗಿಬೇಕು, ಟೈಮ್ ಇಡ್ತಾರೆ, ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ, ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಷ್ಟೇ. ಅಲ್ಲಲ್ಲ, ಅವರೇನು 11 ಗಂಟೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವೇಳಿದಿಷ್ಟೇ, ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ, ಯಾರ ಜೀವ ಹೋಗಬಾರ್ದು, ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ. ಒಂದು ಕಡೆ ತುಮಕೂರಲ್ಲಿ ಈಗ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅಂತೂ ಬಿದ್ದಾಗಿದೆ. ಮತ್ತೊಂದು ಕಡೆ ಮಂಗಳೂರಲ್ಲಿ ಒಂದು ಕೊಲೆ, ರಹಿಮಾನ್ ಕೊಲೆ ವಿಚಾರ ಇವತ್ತು ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡರು ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ. ಇವತ್ತು ಸಭೆಯನ್ನ ಕರೆದಿದ್ರು, ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ರು ದಿನೇಶ್ ಗುಂಡೂರಾವ್ ಅವರು. ಆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದೋಗಿತ್ತು. ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸಚಿವರ ವಿರುದ್ಧವೇ ಗರಂ ಆಗಿದ್ರು. ಪ್ರಚೋದನಾಕಾರಿ ಭಾಷಣ ಮಾಡುವ ವೇಳೆ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಕಿಡಿಕಾರಿದ್ರು. ಆಗ ದಿನೇಶ್ ಗುಂಡೂರಾವ್ ಅವರು ಅವರನ್ನ ಹೊರಗೆ ಕಳಿಸಿ ಹೊರಗಾಕ್ರಿ ಅವನನ್ನ ಅಂತೇಳಿ ಗರಂ ಕೂಡ ಆಗ್ತಾರೆ.
ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದ್ ನಿಮಿಷ ಸುಮ್ಮನೆ ಇರಿ. ನೀವು ಸುಮ್ಮನೆ ಇರಪ್ಪ ಇಲ್ಲಿ. ನೀವು ಸುಮ್ಮನೆ ಇರಪ್ಪ ಇಲ್ಲಿ. ಸುಮ್ಮನೆ ಇರಪ್ಪ ನೀವು. ಇವ್ರನ್ನ ಕಳಿಸ್ರಿ ಆಚೆ ಇವ್ರನ್ನ. ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದ್ ನಿಮಿಷ ಸುಮ್ಮನೆ ಇರಿ. ನೀವು ಸುಮ್ಮನೆ ಇರಪ್ಪ ಇಲ್ಲಿ. ನೀವು ಸುಮ್ಮನೆ ಇರಪ್ಪ ಇಲ್ಲಿ. ಸುಮ್ಮನೆ ಇರಪ್ಪ ನೀವು. ಇವ್ರನ್ನ ಕಳಿಸ್ರಿ ಆಚೆ. ನಾವು ಹೇಳುದಷ್ಟೇ, ಯಾರಿಂದಾಗಿ ತಪ್ಪಾಗಿದೆ. ಈ ಬಜ್ಪೆಯಲ್ಲಿ ಮೊನ್ನೆ ಬಜ್ಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ, ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ. ನಾವು ಸಪೋರ್ಟ್ ಮಾಡೋದು ಬೇಡ, ನಮಗೆ ನ್ಯಾಯ ಕೊಡಿ ಅಷ್ಟೇ. ಯಾರ ಅಮಾಯಕರು ಜೀವ ಹೋಗಬಾರ್ದು. ಜೀವ ಹೋದ್ರೆ ನಾವೆಲ್ಲ ಒಂದ್ಸರ್ತಿ ಸೇರ್ಬೋದು ಅಷ್ಟೇ, ಅವರ ಮನೆಯವರಿಗೆ ನಷ್ಟ. 2 ಮಕ್ಕಳು ನಾವು ಹೇಳಿದ ಅದೇ ಕೇಳಲಿಕ್ಕಾಗಿ ಬಂದೆ, ನ್ಯಾಯ ಕೊಡಿ ಅಷ್ಟೇ. ಯಾರಿಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ ಆಯಿತು, ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಬೇಕು, ಅವರನ್ನು ತೆಗಿಬೇಕು, ಟೈಮ್ ಇಡ್ತಾರೆ, ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ, ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಷ್ಟೇ. ಅಲ್ಲಲ್ಲ, ಅವರೇನು 11 ಗಂಟೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಹೇಳಿದಿಷ್ಟೇ, ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ, ಯಾರ ಜೀವ ಹೋಗಬಾರ್ದು, ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ. ಒಂದು ಕಡೆ ತುಮಕೂರಲ್ಲಿ ಈಗ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅಂತೂ ಬಿದ್ದಾಗಿದೆ. ಮತ್ತೊಂದು ಕಡೆ ಮಂಗಳೂರಲ್ಲಿ ಒಂದು ಕೊಲೆ, ರಹಿಮಾನ್ ಕೊಲೆ ವಿಚಾರ ಇವತ್ತು ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡರು ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ. ಇವತ್ತು ಸಭೆಯನ್ನ ಕರೆದಿದ್ರು, ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ರು ದಿನೇಶ್ ಗುಂಡೂರಾವ್ ಅವರು. ಆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದೋಗಿತ್ತು. ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸಚಿವರ ವಿರುದ್ಧವೇ ಗರಂ ಆಗಿದ್ರು. ಪ್ರಚೋದನಾಕಾರಿ ಭಾಷಣ ಮಾಡುವ ವೇಳೆ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಕಿಡಿಕಾರಿದ್ರು. ಆಗ ದಿನೇಶ್ ಗುಂಡೂರಾವ್ ಅವರು ಅವರನ್ನ ಹೊರಗೆ ಕಳಿಸಿ ಹೊರಗೆ ಹಾಕ್ರಿ ಅವನನ್ನ ಅಂತೇಳಿ ಗರಂ ಕೂಡ ಆಗ್ತಾರೆ. ಇಲ್ಲ ಸೋಷಿಯಲ್ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದ್ ನಿಮಿಷ ಸುಮ್ಮನೆ ಇರಿ. ನೀವು ಸುಮ್ಮನೆ ಇರಪ್ಪ ಇಲ್ಲಿ. ನೀವು ಸುಮ್ಮನೆ ಇರಪ್ಪ ಇಲ್ಲಿ. ಸುಮ್ಮನೆ ಇರಪ್ಪ ನೀವು. ಇವ್ರನ್ನ ಕಳಿಸ್ರಿ ಆಚೆ ಇವ್ರನ್ನ. ಇಲ್ಲ ಸೋಷಿಯಲ್ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದ್ ನಿಮಿಷ ಸುಮ್ಮನೆ ಇರಿ. ನೀವು ಸುಮ್ಮನೆ ಇರಪ್ಪ ಇಲ್ಲಿ. ನೀವು ಸುಮ್ಮನೆ ಇರಪ್ಪ ಇಲ್ಲಿ. ಸುಮ್ಮನೆ ಇರಪ್ಪ ನೀವು. ಇವ್ರನ್ನ ಕಳಿಸ್ರಿ ಆಚೆ. ನಾವು ಹೇಳುದಷ್ಟೇ, ಯಾರಿಂದಾಗಿ ತಪ್ಪಾಗಿದೆ. ಈ ಬಜ್ಪೆಯಲ್ಲಿ ಮೊನ್ನೆ ಬಜ್ಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ, ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ. ನಾವು ಸಪೋರ್ಟ್ ಮಾಡೋದು ಬೇಡ, ನಮಗೆ ನ್ಯಾಯ ಕೊಡಿ ಅಷ್ಟೇ. ಯಾರ ಅಮಾಯಕರು ಜೀವ ಹೋಗಬಾರ್ದು. ಜೀವ ಹೋದ್ರೆ ನಾವೆಲ್ಲ ಒಂದ್ಸರ್ತಿ ಸೇರ್ಬೋದು ಅಷ್ಟೇ, ಅವರ ಮನೆಯವರಿಗೆ ನಷ್ಟ. 2 ಮಕ್ಕಳು ನಾವು ಹೇಳಿದ ಅದೇ ಕೇಳಲಿಕ್ಕಾಗಿ ಬಂದೆ, ನ್ಯಾಯ ಕೊಡಿ ಅಷ್ಟೇ. ಯಾರಿಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ ಆಯಿತು, ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಬೇಕು, ಅವರನ್ನು ತೆಗಿಬೇಕು, ಟೈಮ್ ಇಡ್ತಾರೆ, ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ, ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಷ್ಟೇ. ಅಲ್ಲಲ್ಲ, ಅವರೇನು 11 ಗಂಟೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಹೇಳಿದಿಷ್ಟೇ, ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ, ಯಾರ ಜೀವ ಹೋಗಬಾರ್ದು, ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ